ವಾರ್ಮ್ ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು. In the previous session we have discussed very important method for the calculation of national income expenditure method. ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ವೆಚ್ಚದ ವಿಧಾನವನ್ನು ಅಂದರೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂಥ ಇನ್ನೊಂದು ಮಹತ್ತರ ವಿಧಾನ ಯಾವುದಪ್ಪ ಅಂತಂದರೆ ವೆಚ್ಚದ ವಿಧಾನ ಎಂದರೇನು ಅನ್ನೋದನ್ನು ಈಗಾಗಲೇ ಮತ್ತು ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಸಿ ಅಂದ್ರೇನು, ಐ ಅಂದ್ರೇನು, ಜಿ ಅಂದ್ರೇನು, ಎಕ್ಸ್ ಮೈನಸ್ ಅಂದ್ರೇನು ಅನ್ನೋದನ್ನು ಈಗಾಗಲೇ ನಾವೇನು ಮಾಡಿದ್ದೀವಿ ನೋಡಿದ್ದೀವಿ. ವಾಟ್ ಈಸ್ ದ ಟರ್ಮ್ ಆಫ್ ಸಿ, ಐ, ಜಿ ಆ್ಯಂಡ್ ಎಕ್ಸ್ ಮೈನಸ್ 1. ದೀಸ್ ಆಲ್ ಟರ್ಮ್ಸ್ ವಿ ಆಲ್ರೆಡಿ discussed in the previous session. Today is one more very important method to calculate national income. ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕುವಂತಹ ಇನ್ನೊಂದು ವಿಧಾನ ಅಥವಾ ಮೂರನೇ ವಿಧಾನ ಯಾವುದಪ್ಪ ಅಂತಂತಂದರೆ ಇನ್ಕಮ್ ಮೆಥಡ್, ಆದಾಯದ ವಿಧಾನ. Basically, for the calculation of national income, we have three methods: product method or value added method, second one expenditure method, third one is a income method. ಸೊ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕಲಿಕ್ಕೆ ನಮ್ಮಲ್ಲಿ ಮೂರು ವಿಧಾನಗಳಿದ್ದಾವೆ. ಮೊದಲನೇದಾಗಿ ಉತ್ಪನ್ನದ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನ, ಎರಡನೇದಾಗಿ ವೆಚ್ಚದ ವಿಧಾನ, ಮೂರನೇದಾಗಿ ಬರುವಂಥದ್ದೇ ನಮಗೆ ಆದಾಯದ ವಿಧಾನ. ಸೊ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್ಕಮ್ ಮೆಥಡ್. So try to understand here or try to remember the four most very important question, a flow of national income. So ಈ ಒಂದು ಕಾನ್ಸೆಪ್ಟ್ ಅರ್ಥವಾಗೋ ಮುಂಚೆ 4 ಅಂಕದ ಒಂದು ಪ್ರಶ್ನೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ ಇದೇ ಚಾಪ್ಟ್ರಲ್ಲಿ. ವೃತ್ತಾಕಾರದ ಚಲನೆಯಲ್ಲಿ ರಾಷ್ಟ್ರೀಯ ಆದಾಯ ಎಂಬ ಒಂದು ಪರಿಕಲ್ಪನೆ, ಅದನ್ನು ಅರ್ಥ ಮಾಡ್ಕೊಳ್ರಿ, ಅದನ್ನು ನೆನ್ಪು ಮಾಡ್ಕೊಳ್ರಿ. ಸೊ ಇನ್ ದಟ್ ಫ್ಲೋ ಆಫ್ ಸರ್ಕ್ಯುಲೇಷನ್ ಆಫ್ ನ್ಯಾಷನಲ್ ಇನ್ಕಮ್, okay, expenditure method is there, income method is there, product method also there, but end of the day we quoted like this: the final expenditure is equal to the revenue earned by the all factors of production. ಏನು ಹೇಳ್ತಾ ಇದ್ದಾರೆ ಅವರು, ನಾವು ಆರ್ಥಿಕತೆಯಲ್ಲಿ ಏನೆಲ್ಲ ಅಂತಿಮವಾಗಿ ವೆಚ್ಚ ಮಾಡ್ತಾ ಇದ್ದೀವೋ ಅದು ಉತ್ಪಾದನಾ ಅಂಗಗಳಿಂದ ಗಳಿಸಿದಂತಹ ಆದಾಯಕ್ಕೆ ಏನಾಗಿರಬೇಕು, ಸಮವಾಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ದ ಫೈನಲ್ ಎಕ್ಸ್ಪೆಂಡಿಚರ್ ಮೇಡ್ ಬೈ ದ ಎಕಾನಮಿ ಶುಡ್ ಬಿ ಈಕ್ವಲ್ ಟು ರೆವಿನ್ಯೂ ಅರ್ನ್ ಫ್ರಾಮ್ ಪ್ರೊಡಕ್ಷನ್ ಆಫ್ ಆರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ದೆನ್ ಓನ್ಲಿ ಎಕಾನಮಿ ಈಸ್ ಬ್ಯಾಲೆನ್ಸ್ಡ್. ಯಾವಾಗ ಆರ್ಥಿಕತೆಯಲ್ಲಿ ಮಾಡುವಂತಹ ಅಂತಿಮ ವೆಚ್ಚ ಸೊ ಆ ಒಂದು ಉತ್ಪಾದನಾ ಅಂಗಗಳಿಂದ ಗಳಿಸಿದಂತಹ ಆದಾಯಕ್ಕೆ ಅಥವಾ ವರಮಾನಕ್ಕೆ ಸಮನಾಗಿರುತ್ತದೆಯೋ ಅಂತಹ ಸಂದರ್ಭದಲ್ಲಿ ಮಾತ್ರ ಆರ್ಥಿಕತೆ ಸಮತೋಲನದಲ್ಲಿ ಇರಲಿಕ್ಕೆ ಸಾಧ್ಯ ಎಂಬುದನ್ನು ಇಲ್ಲಿ ನಾವೇನು ಮಾಡ್ಕೋಬೇಕು, ಮನವರಿಕೆ ಮಾಡ್ಕೋಬೇಕು. ದೆನ್ ಹೌ ವಿ ಪೀಪಲ್ ಆರ್ ಅರ್ನಿಂಗ್ ಮನಿ, ಯಾವ ರೀತಿಯಾಗಿ ನಾವು ಆದಾಯವನ್ನು ಗಳಿಕೆ ಮಾಡ್ತಾ ಇದ್ದೀವಿ. ಇನ್ ದ ವಿಚ್ ಫಾರ್ಮ್ ವಿ ಆರ್ ಅರ್ನಿಂಗ್ ಮನಿ, ಯಾವೊಂದು ಆಧಾರದಲ್ಲಿ ನಾವು ವರಮಾನವನ್ನು ಅಥವಾ ಹಣವನ್ನು ಗಳಿಕೆ ಮಾಡ್ತಾ ಇದ್ದೀವಿ. ಸೊ ಬೇಸಿಕಲಿ ವಿ ಹ್ಯಾವ್ 4 factors of production, right? The first one is, what are the factors of production? We have the 4 factors of production. The first one is a land, labor, capital and final one is a organization. ಸೊ 4 ಉತ್ಪಾದನಾಂಗಗಳು ಯಾವಪ್ಪ ನಮಗೆ? ಮೊದಲನೇದಾಗಿ ಬರುವಂಥದ್ದು ಭೂಮಿ, ಎರಡನೇದಾಗಿ ಶ್ರಮ, ಮೂರನೇದಾಗಿ ಬಂಡವಾಳ ಆ್ಯಂಡ್ ಸಂಘಟನೆ, ನಾಲ್ಕನೇದಾಗಿ ಬರುವಂಥದ್ದು ಯಾವುದು ನನಗೆ? ಸಂಘಟನೆ. ದೀಸ್ ಆರ್ ದಿ 4 factors ಆಫ್ ಪ್ರೊಡಕ್ಷನ್. 4 ಉತ್ಪಾದನಾಂಗಗಳು. 2 ಅಂಕದ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ, 2 mark ವೆರಿ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ವಿ ಹ್ಯಾವ್ ರಿಟರ್ನ್ಸ್ ಆಲ್ಸೋ ಫಾರ್ ದಿಸ್, ರೈಟ್? ಇದಕ್ಕೆ ನಮ್ಗೆ ಏನಿದ್ದಾವೆ? ರಿಟರ್ನ್ಸ್ ಕೂಡ ಇದ್ದಾವೆ. ದೀಸ್ ಆರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಉತ್ಪಾದನಾಂಗಗಳು ಇವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ದೀಸ್ ಆರ್ ದಿ ರಿಟರ್ನ್ಸ್ ಫಾರ್ ದ ಯೂಸಿಂಗ್ ಆಫ್ ಲ್ಯಾಂಡ್. ವಾಟ್ ವಿ ಆರ್ ಪೇಯಿಂಗ್? ರೆಂಟ್. ಭೂಮಿಯನ್ನು ಬಳಕೆ ಮಾಡಿಕೊಂಡಿದ್ದಕ್ಕೋಸ್ಕರ ಏನು ಕೊಡ್ತಾ ಇದ್ದೀನಿ ನಾನು? ಗೇಣಿಯನ್ನು ಕೊಡ್ತಾ ಇದ್ದೀನಿ.
ಫಾರ್ ದ ಯೂಸಿಂಗ್ ಆಫ್ ದ ಲೇಬರ್ಸ್ ವಿ ಆರ್ ಪ್ರೊವೈಡಿಂಗ್ ವೇಜಸ್. ಆ ಶ್ರಮವನ್ನು ಬಳಕೆ ಮಾಡಿಕೊಂಡಿದ್ದಕ್ಕೋಸ್ಕರ ಕೂಲಿಯನ್ನು ಕೊಡ್ತಾ ಇದ್ದೀವಿ. ಆ್ಯಂಡ್ ಯೂಸಿಂಗ್ ಆಫ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ವಿ ಆರ್ ಪೇಯಿಂಗ್ ಇಂಟ್ರೆಸ್ಟ್ ರೇಟ್. ಬಡ್ಡಿಯ ದರವನ್ನು ಕೊಡ್ತಾ ಇದ್ದೀವಿ. ಫಾರ್ ದ ಯೂಸಿಂಗ್ ಆಫ್ ಆರ್ಗನೈಜೇಷನ್, ಆ ಒಂದು ಸಂಘಟನೆಯನ್ನು ಬಳಕೆ ಮಾಡಿಕೊಂಡಿದ್ದಕ್ಕೋಸ್ಕರ ಎಂಡ್ ಆಫ್ ದಿ ಡೇ ವಿ ಆರ್ ಪ್ರೊವೈಡ್ ಪ್ರಾಫಿಟ್ ಟು ದೆಮ್. ಅವ್ರಿಗೇನು ಮಾಡ್ತಾ ಇದ್ದೀವಿ? ಲಾಭವನ್ನು ಕೊಡ್ತಾ ಇದ್ದೀವಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್. ರೈಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ರಿಟರ್ನ್ಸ್ ಕೇಳ್ತಾರೆ. ಉತ್ಪಾದನಾಂಗಗಳಿಂದ ಬರುವಂಥ ಪ್ರತಿಫಲಗಳನ್ನು ಬರೆಯಿರಿ ಅಂತ ಹೇಳಿ. ಸೊ ಗೇಣಿ, ಕೂಲಿ, ಬಡ್ಡಿ ದರ, ಲಾಭ. ವಾಟ್ ಆರ್ ದ ರಿಟರ್ನ್ಸ್ ವಿ ಹ್ಯಾವ್? ರೆಂಟ್, ವೇಜಸ್, ಇಂಟ್ರೆಸ್ಟ್, ಪ್ರಾಫಿಟ್. ಸೊ ಇನ್ ಅ ವಿಚ್ way we are earning national income? In the form of rent, in the form of wages, in the form of interest rate, in the form of profit. ರಾಷ್ಟ್ರೀಯ ಆದಾಯವನ್ನು ಯಾವ ಒಂದು ಆಧಾರದಲ್ಲಿ ನಾವು ಗಳಿಕೆ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಗೇಣಿ, ಕೂಲಿ, ಬಡ್ಡಿ ದರ ಮತ್ತು ಲಾಭದ ಒಂದು ಆಧಾರದ ಮೇಲೆ ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಆಗ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಫಾರ್ ದ terms of or among the factors of production, in terms of rent, wages, interest rate and profit, we are earning our national income. It means the final income earned by the economy or the firms in an economy. ಸೊ ಒಟ್ಟಾರೆಯಾಗಿ ಆರ್ಥಿಕತೆಯಲ್ಲಿ ಉದ್ಯಮ ಘಟಕಗಳು ಗಳಿಸುವಂತಹ ಅಂತಿಮ ವರಮಾನವನ್ನು ಯಾವುದರಲ್ಲಿ? ವೇಜಸ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಅಥವಾ ಇನ್ಯಾವ ಥರ? ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು. ಸೊ ಎಂಡ್ ಆಫ್ ದಿ ಡೇ ವಾಟ್ ಈಸ್ ದ ಡೆಫಿನಿಷನ್ ಆಫ್ ಯುವರ್ ನ್ಯಾಷನಲ್ ಇನ್ಕಮ್? ಹಾಗಿದ್ರೆ ರಾಷ್ಟ್ರೀಯ ಆದಾಯ ಅಂದರೆ ಏನಂತ ಬರೀಬೋದಪ್ಪ ಅಂತಂದರೆ ದ ನ್ಯಾಷನಲ್ ಇನ್ಕಮ್, ಇನ್ಕಮ್ ಮೆಥಡ್ measuring or refers income method measuring national income inside of payments. Keep in your mind, income method measuring national income inside of payments such as in payments from factors of production such as wage, profit, interest earnings, and final one, wages, profit, interest earning, land and rent is called national income. So income method measuring national income inside of payments is very important. Inside of payments from factors of production such as wages, profit, interest earnings and rent is called as a income method. ಆದಾಯದ ವಿಧಾನ ಅಂತಂತಂದರೆ ಆದಾಯದ ವಿಧಾನವು ರಾಷ್ಟ್ರೀಯ ಆದಾಯವನ್ನು ವರಮಾನಗಳ ಪೇಮೆಂಟ್ಸ್ ಏನಂತ ಕರಿತೀವಿ ನಾವು? ವರಮಾನ ಅಂತ ಕರಿತಾ ಇರ್ತೀವಿ, ರೈಟ್? ವರಮಾನಗಳ ಒಂದು ವಿಭಾಗದಲ್ಲಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುತ್ತೆ. ಯಾವುದರಿಂದ ವರಮಾನಗಳು? ನಮ್ಮ ಉತ್ಪಾದನಾ ಅಂಗಗಳಿಂದ, ಅಂದರೆ ಕೂಲಿ, ಲಾಭ, ಬಡ್ಡಿದರ ಮತ್ತು ಗೇಣಿಗಳ ಮೂಲಕ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಆಗುತ್ತೆ. ಕನ್ನಡ ಮೀಡಿಯಂ ಸಿಂಪಲ್ ಆಗಿ ಬರೆಯೋದು. ಆರ್ಥಿಕತೆಯಲ್ಲಿ ಈ ರೀತಿ ಬರೀರಿ ನೀವು. ಆರ್ಥಿಕತೆಯಲ್ಲಿ ಉತ್ಪಾದನಾ ಅಂಗಗಳಿಂದ ಗಳಿಸುವಂತಹ ಕೂಲಿ, ಬಡ್ಡಿದರ, ಲಾಭ ಮತ್ತು ಗೇಣಿಗಳಿಂದ ಬರುವಂಥ ಅಂತಿಮ ವರಮಾನವನ್ನು ಏನಂತ ಕರೀಬಹುದಾಗಿದೆ? ಆದಾಯದ ವಿಧಾನ ಅಂತ ಕರೀಬಹುದಾಗಿದೆ. ಇನ್ನೊಂದು ಸರಿ ಕನ್ನಡ ಮೀಡಿಯಂ ಹೇಳ್ತಾ ಇದ್ದೀನಿ. ಆರ್ಥಿಕತೆಯಲ್ಲಿ ಉತ್ಪಾದನಾ ಅಂಗಗಳಿಂದ ಗಳಿಸುವಂತಹ ಕೂಲಿ, ಬಡ್ಡಿದರ, ಲಾಭ ಮತ್ತು ಗೇಣಿಯ ಅಂತಿಮ ವರಮಾನವನ್ನು ನಾವೇನಂತ ಕರೀಬಹುದಾಗಿದೆ?
ಆದಾಯದ ವಿಧಾನ ಅಂತ ಕರೀಬಹುದಾಗಿದೆ. ಅರ್ಥ ಆಯ್ತಲ್ಲ? ವಾಟ್ ಈಸ್ ದ ಟರ್ಮ್ ಆಫ್ income method? The income method is measuring the side of the payments, but when comes to the expenditure method, it's the side of demand. When comes to the product method, it's the side of production. This is the one. ನಾವು ಯಾವುದು ಉತ್ಪನ್ನದ ವಿಧಾನ ನೋಡಿದಾಗ ಅದು ಯಾವುದಕ್ಕೆ ಸಂಬಂಧಪಟ್ಟಿರೋದು? ಉತ್ಪಾದನೆ ವಲಯಕ್ಕೆ ಅಥವಾ ಉತ್ಪಾದನೆ ವಿಭಾಗಕ್ಕೆ ಸಂಬಂಧಪಟ್ಟಿದ್ದು. ವೆಚ್ಚದ ವಿಧಾನ ಬಂದಾಗ ಬೇಡಿಕೆ ವಿಭಾಗಕ್ಕೆ ಸಂಬಂಧಪಟ್ಟಿದ್ದು. ಬಟ್ ಆದಾಯದ ವಿಧಾನ ಬಂದಾಗ ಪೇಮೆಂಟ್ ಅಥವಾ ವರಮಾನಗಳ ವಿಧಾನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ರೀತಿಯಾಗಿ ನೀವೇನು ಮಾಡಬೇಕಾಗುತ್ತೆ? ಕಾನ್ಸೆಪ್ಟನ್ನು ನೆನ್ಪಿಟ್ಕೋಬೇಕಾಗತ್ತೆ. ಹಿಯರ್ ಸೊ ನಾವು we understood here is a very important wages, profit, interest, earnings are very important. So now try to understand now how can I write my national income or GDP definition through the income method. ಸೊ ಒಂದು ಈ ಇನ್ಕಮ್ ಮೆಥಡಲ್ಲಿ ಯಾವ ರೀತಿಯಾಗಿ ನಾವು ಜಿ ಡಿ ಪಿ ಇಕ್ವೇಷನ್ಸ್ಗಳನ್ನು ಬರೀಬಹುದು ಇವಾಗ. ಸೊ ನಾನು ಫಾರ್ ಎಕ್ಸಾಂಪಲ್ ಜಿ ಡಿ ಪಿ ಇಕ್ವೇಷನ್ ಎಕ್ಸ್ಪೆಂಡಿಚರ್ ಮೆಥಡ್ ಪ್ರಕಾರ ಹೆಂಗೆ ಬರೀತೀನಿ ರೀ? ಜಿ ಡಿ ಪಿ ಐಡೆಂಟಿಟಿ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಮ್ through the help of expenditure method. But how can I write my equation through income method? So I can write my equation like this. GDP ಯಾವ ರೀತಿಯಾಗಿ ನಾನು ಇವಾಗ ವರಮಾನದ ವಿಧಾನವನ್ನು ಆದಾಯದ ವಿಧಾನವನ್ನು ಜಿ ಡಿ ಪಿಯಲ್ಲಿ ನಾನು ತೋರಿಸ್ಬೋದಪ್ಪ ಅಂತಂತಂದರೆ, ಫಾರ್ ಎಕ್ಸಾಂಪಲ್ ಯಾವೆಲ್ಲ ಮೂಲಗಳಿಂದ ನನಗೆ ವರಮಾನ ಸಿಗ್ತಾ ಇದೆ, ಇನ್ ವಿಚ್ ಟರ್ಮ್ಸ್ ವಿ ಆರ್ ಅರ್ನಿಂಗ್ ಇನ್ಕಮ್ ಹಿಯರ್? summation of first one is a summation, here is a m I equal to 1. So in the expenditure method the GDP identity ವೆಚ್ಚದ ವಿಧಾನದಲ್ಲಿ ಏನು ಮಾಡಿದ್ದೆ ನಾನು? summation ಸಿ ಐ ಎನ್ ಅಂತ ಬರೆದಿದ್ದೆ. ಬಟ್ ಇವಾಗ ಇಲ್ಲಿ ಎಮ್ ಅಂತ ಬರೀತಾ ಇದ್ದೀನಿ. ಎನ್ ಈಸ್ ಇಂಡಿಕೇಟೆಡ್ ನಂಬರ್ ಆಫ್ ಫರ್ಮ್ಸ್. ಎನ್ ಅಂತಂದರೆ ಎಷ್ಟು ಉದ್ಯಮ ಘಟಕಗಳಿದ್ದಾವೆ, ಉದ್ಯಮ ಘಟಕಗಳ ಸಂಖ್ಯೆಯನ್ನು ತೋರಿಸ್ಕೊಡ್ತಾ ಇದೆ. ಎಮ್ ಈಸ್ ಇಂಡಿಕೇಟೆಡ್ ನಂಬರ್ ಆಫ್ ಹೌಸ್ ಹೋಲ್ಡ್ಸ್, ಎಷ್ಟು ಕುಟುಂಬಗಳಿದ್ದಾವೆ ಅನ್ನೋದನ್ನು ಈ ಎಮ್ ತೋರಿಸ್ಕೊಡ್ತೇವೆ. ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಎನ್ ಈಸ್ ಅ ನಂಬರ್ ಆಫ್ ಫರ್ಮ್ಸ್, ಉದ್ಯಮ ಘಟಕಗಳ ಸಂಖ್ಯೆ. ಎಮ್ ಅಂತಂದರೆ ಕುಟುಂಬಗಳ ಸಂಖ್ಯೆ, ಹೌಸ್ ಹೋಲ್ಡ್, ನಂಬರ್ ಆಫ್ ದಿ ಹೌಸ್ ಹೋಲ್ಡ್. ಓಕೆ, ಸೊ ದಟ್ ಈಸ್ ದ ಬೇಸಿಕ್ ಓನ್ಲಿ, because we have n number of households in India, right? So that's why I is equal to WI. Okay, I household wages, ಆ ಒಂದು I ಕುಟುಂಬದಿಂದ ಬಂದಂತಹ ಒಂದು ಕೂಲಿ ಒಟ್ಟಾರೆಯಾಗಿ ಪ್ಲಸ್ ಸಮೇಷನ್ I is equal to 1. Next one, the revenue earned from the interest rate IN plus again revenue earned from profit, finally revenue earned from rent. So this is your GDP equation. Okay, the equation number 1 I can write here. Through the income earning from the wages also, income earned from the interest rate also, income earned from the profit also, income earned from the wages also. ನಾನು ಆದಾಯವನ್ನು ಕೂಲಿಯಿಂದ ಬಂದಂಥ ಎಲ್ಲ ಕುಟುಂಬಗಳ ಆದಾಯ, ಬಡ್ಡಿಯ ದರದಿಂದ ಬಂದಂಥ ಎಲ್ಲ ಕುಟುಂಬಗಳ ಆದಾಯ, ಬೆಲೆ ಅಥವಾ ಲಾಭದಿಂದ ಬಂದಂಥ ಎಲ್ಲ ಕುಟುಂಬಗಳ ಆದಾಯ, ಗೇಣಿಯಿಂದ ಬಂದಂಥ ಎಲ್ಲ ಕುಟುಂಬಗಳ ಆದಾಯವನ್ನು ಸೇರಿಸಿದಾಗ ನನಗೇನು ಬರ್ತಾ ಇದೆ? ರಾಷ್ಟ್ರೀಯ ಆದಾಯ ಅಥವಾ ಜಿ ಡಿ ಪಿಯನ್ನು ಬರ್ತಾ ಇದೆ. ಸೊ ಇಲ್ಲಿ ಸಮೇಷನ್ WI ಅಂತಂದರೆ ಬೇರೆ ಏನಲ್ಲ, W ಅಂತ ಅರ್ಥ. ಅದೇ ರೀತಿಯಾಗಿ ಸೊ ಜಿ ಡಿ ಪಿಯನ್ನು ಈ ರೀತಿ ಬರೀಬಹುದಾಗಿದೆ. ಅದೇ ರೀತಿಯಾಗಿ ಐಡೆಂಟಿಟಿ, ದೆನ್ ಸಮೇಷನ್ IN is nothing but only IN. So plus summation PI is nothing but is equal to P plus summation I is equal to RI is nothing but RI. So now I can write my equation like this. ಈ ರೀತಿ ಬರೀಬಹುದಲ್ಲ ಇವ ನನ್ನ ಇಕ್ವೇಷನ್ ನಾನು? ಜಿ ಡಿ ಪಿ ಇಸ್ ನಥಿಂಗ್ ಬಟ್ ಏನಂತ ಬರೀಬೋದ್ರಿ? W ಪ್ಲಸ್ IN ಪ್ಲಸ್ P ಪ್ಲಸ್ R. ಇಕ್ವೇಷನ್ ನಂಬರ್ 2.
ಬರಿಬೋದಲ್ಲ ಸಿಂಪಲ್ ಆಗಿ. ಕೂಲಿ, ಬಡ್ಡಿದರ, ಲಾಭ, ಗೇಣಿ, ವೇಜಸ್, ಇಂಟ್ರೆಸ್ಟ್ ರೇಟ್, ಪ್ರಾಫಿಟ್, ರೆಂಟ್. ಸೊ ದಿಸ್ ಈಸ್ ಯುವರ್ ಫೈನಲ್ GDP ಇಕ್ವೇಷನ್ ಫ್ರಾಮ್ ಇನ್ಕಮ್ ಮೆಥಡ್. ಸೊ ವರಮಾನದ GDP ಇಕ್ವೇಷನ್ ಏನಂತ ಬರಿಬೋದು ಇವಾಗ? W + N + P + R. Now I can substitute all the 3 equations in a single GDP. ಈಗ ವೆಚ್ಚದ ವಿಧಾನವನ್ನು, ಉತ್ಪನ್ನದ ವಿಧಾನವನ್ನು ಮತ್ತು ವರಮಾನದ ವಿಧಾನಗಳನ್ನು ಎಲ್ಲ ಇಕ್ವೇಷನ್ಸ್ಗಳನ್ನೇ ಒಂದರಲ್ಲೇ ಹಾಕ್ತೀನಿ. ಇಕ್ವೇಷನ್ಸ್ ಹೇಗೆ ಬರುತ್ತೆ ನೋಡೋಣ. ಓಕೆ, ಸೊ ನಾವು ಫಸ್ಟ್ ಟೆಲ್ ಮಿ ವಾಟ್ ಈಸ್ ದ ಇಕ್ವೇಷನ್ ಆಫ್ ಪ್ರಾಡಕ್ಟ್ ಮೆಥಡ್. Equation of the product method equation is nothing but, so how can you, for example, product method ಉತ್ಪನ್ನದ ವಿಧಾನದ ಮೂಲಕ GDP ಅನ್ನು ಬರಿ ಅಂತಂದ್ರೆ ಹೆಂಗೆ ಬರೀತೀರಾ ನೀವು? The product method is nothing but GDP identity, very important term is a GVA, right? Gross value added. ಎಲ್ಲ ಒಂದು ಒಟ್ಟು ಮೌಲ್ಯವರ್ಧಿತಗಳನ್ನು ನಾನು ಜೋಡಿಸಿದರೆ ಏನು ಬರುತ್ತೆ ನನಗೆ? ರಾಷ್ಟ್ರೀಯ ಆದಾಯ ಬರುತ್ತೆ. ಅದು ಯಾವ ವಿಧಾನ ಆಗಿರುತ್ತೆ ನನಗೆ? ಉತ್ಪನ್ನದ ವಿಧಾನ. ಉತ್ಪನ್ನದ ವಿಧಾನ. ಲೈಕ್ ದಿಸ್ ವಿ ಕ್ಯಾನ್ ಆಲ್ಸೋ ಡಿಸ್ಕಸ್ ದ್ಯಾಟ್. ದ ನೆಕ್ಸ್ಟ್ ಟರ್ಮ್ ಇಸ್ ಆಫ್ಟರ್ ದಟ್ ಪ್ರಾಡಕ್ಟ್ ಮೆಥಡ್ ವಿ ಹ್ಯಾವ್ ದ ಎಕ್ಸ್ಪೆಂಡಿಚರ್ ಮೆಥಡ್. ಇದಾದಮೇಲೆ ಬರುವಂಥ ಮೆಥಡ್ ಯಾವುದ್ರಿ ನನಗೆ? ಎಕ್ಸ್ಪೆಂಡಿಚರ್ ಮೆಥಡ್ ಬರುತ್ತೆ ಅಥವಾ ವೆಚ್ಚದ ವಿಧಾನ ಬರುತ್ತೆ. ಅದನ್ನು ಹೆಂಗೆ ಬರಿತೀನಿ ನಾನು? GDP ಐಡೆಂಟಿಟಿ C + I + G + X - M, right? Through the help of lost income method. ಇನ್ಕಮ್ ಮೆಥಡ್ ಏನಿದೆ ಇವಾಗ ತಾನು ಹೇಳಿದ್ದೀನಿ ನಾನು. ವರಮಾನದ ವಿಧಾನ ಮೂಲಕ ಹೆಂಗೆ ಬರಿಬೋದು? GDP is equal to W + IN + R + P. ನಿಮ್ಮ ಬುಕ್ಕಲ್ಲಿ ಬೇಕಿದ್ರೆ W + R + IN + P ಇಂದ ಮುಂದೆ ಅದನ್ನ ನಡೀತೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇಫ್ ಐ ಇನ್ಕ್ಲೂಡ್ ಆಲ್ 3 ಮೆಥಡ್ಸ್, ಒಂದು ವೇಳೆ ನಾನು ಈ 3 ಮೆಥಡ್ಗಳನ್ನು ಇನ್ಕ್ಲೂಡ್ ಮಾಡಿದರೆ ಯಾವ ರೀತಿ ನನಗೆ GDP ಇಕ್ವೇಷನ್ಸ್ಗಳು ಬರ್ತವೆ ಅನ್ನೋದನ್ನು ನೋಡೋಣ. ಸೊ GDP ಇಕ್ವೇಷನ್ಸ್, ಇಫ್ ಆಲ್ ದ ಟರ್ಮ್ಸ್ ಆರ್ ಇನ್ಕ್ಲೂಡ್ ಹಿಯರ್, ನೌ ಐ ಕ್ಯಾನ್ ರೈಟ್ ಮೈ GDP ಐಡೆಂಟಿಟಿ. ಓಕೆ, ಸೊ ಸಮೇಷನ್ N I is equal to 1 GVAI identity C + I + G + X - M identity W + IN + R P + R. So this is the equation number 3. GDP through the product method, gross value added method, consumption, investment, government expenditure, export minus import is the expenditure method. Wages, interest rate, profit and rent is nothing but income method. ಯಾವ ವಿಧಾನದ ಮೂಲಕ? ಉತ್ಪನ್ನದ ವಿಧಾನ ಮೂಲಕ GVA, ವೆಚ್ಚದ ವಿಧಾನದ ಮೂಲಕ GDP, ಅದೇ ರೀತಿಯಾಗಿ ವರಮಾನದ ವಿಧಾನದ ಮೂಲಕ GDP ಅನ್ನು ಕಂಡುಹಿಡಿದಾಗ ಇಕ್ವೇಷನ್ ಈ ರೀತಿ ಬರ್ತಾ ಇದೆ. ಇನ್ ಯುವರ್ NCERT ಟೆಕ್ಸ್ಟ್ ಬುಕ್ ದ ಫೈನಲಿ ದೇ ಆರ್ ಗಿವನ್ ದ one column like this, X - M, next one G I C, next one they are provided W I IN R, the next one will be the P R, the final one they are provided summation N I is equal to GVA. It means 3 columns they make. The first one, second one, third one. It means this column is refer. ಈ ರೀತಿಯಾಗಿ 3 ಕಾಲಮ್ಗಳನ್ನು ಮಾಡ್ಕೊಂಡಿದ್ದಾರೆ. ಮೊದಲನೇ ಕಾಲಮ್ ಏನು ರೆಫರ್ ಮಾಡುತ್ತೆ? ಯಾವ ಮೆಥಡನ್ನು ರೆಫರ್ ಮಾಡುತ್ತೆ ನನಗೆ? ದ ಫಸ್ಟ್ ಕಾಲಮ್ ವಿಲ್ ಬಿ ದಿ ಎಕ್ಸ್ಪೆಂಡಿಚರ್ ಮೆಥಡ್, ವೆಚ್ಚದ ವಿಧಾನವನ್ನು ಹೇಳ್ತಾ ಇದೆ. ಎರಡನೇದಾಗಿ ಯಾವ್ದು ಹೇಳ್ತಾ ಇದೆ? ಆದಾಯದ ವಿಧಾನ, ಇನ್ಕಮ್ ಮೆಥಡನ್ನು ರೆಫರ್ ಮಾಡ್ತಾ ಇದೆ ನಮಗೆ. ಮೂರನೇದಾಗಿ ಯಾವುದು? ಪ್ರಾಡಕ್ಟ್ ಮೆಥಡ್ ಉತ್ಪನ್ನದ ವಿಧಾನವನ್ನು ಹೇಳ್ತಾ ಇದೆ. ಇಫ್ ಯು ಕ್ಯಾಲ್ಕುಲೇಟೆಡ್ ಯುವರ್ GDP ಫ್ರಮ್ ಆಲ್ 3 ಮೆಥಡ್ಸ್, ಯಾವುದಾದ್ರೂ ಒಂದು ವಿಧಾನದಿಂದ ನೀವು ಮಾಡಿದ್ರು ಅಥವಾ 3 ವಿಧಾನಗಳಿಂದ ಮಾಡಿದಾಗಲೂ ಕೂಡ GDPನೇ ಬರುತ್ತೆ ನನಗೆ, ಮತ್ತು ಮೌಲ್ಯ ಕೂಡ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಇಫ್ ಯು ಕ್ಯಾಲ್ಕುಲೇಟೆಡ್ ಯುವರ್ ನ್ಯಾಷನಲ್ ಇನ್ಕಮ್ ಫ್ರಮ್ ದ ಎಕ್ಸ್ಪೆಂಡಿಚರ್ ಮೆಥಡ್ ಇಸ್ 200. ಇಫ್ ಯು ಕ್ಯಾಲ್ಕುಲೇಟೆಡ್ ಯುವರ್ ನ್ಯಾಷನಲ್ ಇನ್ಕಮ್ ಫ್ರಮ್ ದ ಇನ್ಕಮ್ ಮೆಥಡ್ ಇಸ್ 200. ಇಫ್ ಯು ಕ್ಯಾಲ್ಕುಲೇಟೆಡ್ ಯುವರ್ ನ್ಯಾಷನಲ್ ಇನ್ಕಮ್ ಫ್ರಮ್ ದಿ ಪ್ರಾಡಕ್ಟ್ ಮೆಥಡ್ ಆನ್ಸರ್ ವಿಲ್ ಬಿ ದಿ 200. ಯಾವುದೇ ವಿಧಾನಗಳಿಂದ ಮಾಡಿದಾಗಲೂ ಕೂಡ ನಮ್ಮ ರಾಷ್ಟ್ರೀಯ ಆದಾಯ ಏನು ಬರುತ್ತೆ? ಸೇಮ್ ಬರುತ್ತೆ.
ನಿಮಗೆ ಬಿಟ್ಟಿರುವಂಥದ್ದು ಯಾವ ಮೆಥಡನ್ನು ಯೂಸ್ ಮಾಡ್ತಾರೆ. ಇನ್ಕಮ್ ಮೆಥಡ್ ಆಗಿರ್ಬೋದು, ಎಕ್ಸ್ಪೆಂಡಿಚರ್ ಮೆಥಡ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಮೆಥಡ್ ಆಗಿರ್ಬೋದು, ಪ್ರಾಡಕ್ಟ್ ಮೆಥಡ್ ಆಗಿರ್ಬೋದು, ಯಾವುದೇ ಮೆಥಡಿಂದ ಕ್ಯಾಲ್ಕುಲೇಟ್ ಮಾಡಿದರೂ ಕೂಡ ನಮ್ಗೆ ಏನು ಬರ್ತಾ ಇದೆ, ರಾಷ್ಟ್ರೀಯ ಆದಾಯ ಸೇಮ್ ಬರುತ್ತೆ. ಸೊ ದಿಸ್ ಈಸ್ ದ ಇನ್ಕಮ್ ಮೆಥಡ್. ಸೊ ಇನ್ಕಮ್ ಮೆಥಡನ್ನು ಈ ರೀತಿಯಾಗಿ ನಾವೇನು ಮಾಡ್ಕೋಬೋದು ರೀ, ಅರ್ಥ ಮಾಡ್ಕೋಬೋದು. In the tomorrow classes or the next classes, very important 4 marks question and fixed question, how all 3 methods of calculation of national income gives us same result. ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕುವಂತಹ 3 ವಿಧಾನಗಳು ಒಂದೇ ಉತ್ತರವನ್ನು ಕೊಡಲು ಹೇಗೆ ಸಾಧ್ಯ. ಸೊ ನೀವು ಇನ್ಕಮ್ ಮೆಥಡಿಂದ, ಎಕ್ಸ್ಪೆಂಡಿಚರ್ ಮೆಥಡಿಂದ, ಪ್ರೊಡಕ್ಟ್ ಮೆಥಡಿಂದ ಮಾಡಿದಾಗಲೂ ಕೂಡ ಬರುವಂಥ ರಾಷ್ಟ್ರೀಯ ಆದಾಯ ಒಂದೇ ಹೇಗೆ ಬರ್ತಾ ಇದೆ, 200 ರೂಪಾಯಿನೇ ಹೇಗೆ ಬರ್ತಾ ಇದೆ, 250 ರೂಪಾಯಿನೇ ಹೇಗೆ ಬರ್ತಾ ಇದೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ತೊಗೊಂಡು, ಅಲ್ಲಿ 2 ಫಾರ್ಮ್ಸ್ಗಳನ್ನ ಕೊಟ್ಟಿದ್ದಾರೆ, ಫಾರ್ಮ್ ಎ, ಫಾರ್ಮ್ ಬಿ ಅಂತ. ಆ ಎಕ್ಸಾಂಪಲ್ನ ತೊಗೊಂಡು 3 ಮೆಥಡ್ ಮೂಲಕ ಅದನ್ನು ಸಾಲ್ವ್ ಮಾಡಿದಾಗ ಬರುವಂಥ ರಾಷ್ಟ್ರೀಯ ಆದಾಯ ಏನಾಗಿರಬೇಕು, ಸೇಮ್ ಆಗಿರಬೇಕು. ಅದು 4 ಅಂಕದ ಪ್ರಶ್ನೆಯನ್ನು ಕೇಳ್ತಾನೆ. ಅದನ್ನ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಎಕ್ಸ್ಪ್ಲೇನ್ ಮಾಡೋಣ ಅಥವಾ ಡಿಸ್ಕಸ್ ಮಾಡೋಣ. ಟಿಲ್ ದ್ಯಾಟ್ ರೀಡ್ ವೆಲ್. ಧನ್ಯವಾದಗಳು.